ಹಲೋ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಎಲ್ಲಿದ್ದೇನೆ ಅಂದರೆ ಇಲ್ಲೇ ಉಳವರೆ ಹತ್ರ ಇರೋ ಒಂದು ಕಾಳಿ ಬೆಟ್ಟ ಹತ್ತಾ ಇದ್ದೀವಿ. ಅಲ್ಲೊಂದು ಮೇಲ್ಗಡೆನೊಂದು ಸಣ್ಣ ವ್ಯೂ ಪಾಯಿಂಟ್ ಥರ ಇದೆ, ಮತ್ತು ಒಂದು ಟೆಂಪಲ್ ಕೂಡ ಇದೆ, ದೇವಿ ಟೆಂಪಲ್ಲು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ನೋಡೋಣ, ಎಲ್ಲ ತೋರಿಸ್ತೀನಿ ನಿಮಗೆ. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡು ನಾಗರಾಜ್ ಅವರು ಇದ್ದಾರೆ. ಇಲ್ಲಿದ್ದಾರೆ ನೋಡು, ಹೋಗ್ತಾ ಇದ್ದಾರೆ ಮುಂದೆ ದಾರಿ ಹುಡ್ಕೊಂಡು. ಓಕೆ, ಆ್ಯಕ್ಚುಲಿ ದಾರಿ ಗೊತ್ತಿಲ್ಲ, ಬಟ್ ಇಲ್ಲೊಂದು ಎಲೆಕ್ಟ್ರಿಕ್ ಕಂಬ ಇದೆ. ಕಂಬ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗುತ್ತಂತೆ. ಇಲ್ಲಿಂದ ಕೆಳಗಡೆ ಅವ್ರದ್ದು ಊರಿದೆ. ಓಕೆನಾ, ನೀವಿಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ ನೋಡಿ. ಈ ಕಡೆ ಮುಂದೆ ಈ ಕಡೆ ಹೋದರೆ ಅಂಕೋಲ ಬರುತ್ತೆ. ಇಲ್ಲಿ ಗೋಕರ್ಣ ರೋಡು ರೈಲ್ವೆ ಸ್ಟೇಷನ್ನು ಈ ಕಡೆ ಬರುತ್ತೆ. ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಇದೆ, ಅಲ್ಲಿಂದ ಮೇಲ್ಗಡೆ ಹೀಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬೆಟ್ಟನ ಇನ್ನು ಹತ್ತೋದಿದೆ ಸುಮಾರು. ಈ ಕಡೆ ನೋಡ್ರೆ ವ್ಯೂ ನೋಡಿ, ಅದು ಕಾಣಿಸ್ತಾ ಇದೆ. ಓಕೆ, ಅಲ್ಲಿ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಮತ್ತು ಈ ಪ್ಲೇಸ್ ಬಂದು ಇದು ಲಾಸ್ಟ್ ಟೈಮು ಮಳೆಗಾಲಕ್ಕೆ ಏನು ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ, ಸೀರೂರು ಗುಡ್ಡ ಕುಸಿತ, ಇದೇ ಪ್ಲೇಸ್ ಬಂದು. ಈ ಕಡೆ ಇರೋ ಶಿರೂರು ಅದು. ಮತ್ತು ಈ ನದಿ ಇದೆಯಲ್ಲ, ಈ ನದಿ ಪಕ್ಕದಲ್ಲಿರೋದು ಈ ಕಡೆ ಇರೋದು ಉಳುವರೆ ಅಂತ. ನೋಡಲ್ಲಿ ಒಂದು ಟೆಂಪಲ್ ಕೂಡ ಕಾಣಿಸ್ತಾ ಇದೆ. ಮತ್ತು ಈ ಕಡೆ ಏನಿದೆಯಲ್ಲ, ಈ ಬೆಟ್ಟದ ಈ ಕಡೆ ಅಲ್ಲಿ ಊರಿರೋದು ಉಳುವರೆ ಅಂತ. ಹಿಂಗಿದೆ ನೋಡಿ ಪ್ಲೇಸು. ಅಂತೂ ದೇವಸ್ಥಾನ ಹತ್ರ ಬಂದು ರೀಚ್ ಆದ್ವಿ. ಇಲ್ಲೇ ಚಪ್ಪಲಿ ಬಿಚ್ಚಿಟ್ಟು ಹೀಗೆ ಮುಂದೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ. ದೇವರಿಗೊಂದು ಹೂ ಕೂಡ ತಂದಿದ್ದೀವಿ. ಹೇಗಿದೆ ನೋಡಿ ದೇವಸ್ಥಾನ. ಈ ಪ್ಲೇಸ್ ಬಗ್ಗೆ ಒಂದಿಷ್ಟು ಊಹೆ ಕೂಡ ಇದೆ. ಗೋಕರ್ಣದ 10-15 ಕಿಲೋಮೀಟರ್ ಸುತ್ತಮುತ್ತ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದರಲ್ಲಿ ಈ ಪ್ಲೇಸ್ ಕೂಡ ಒಂದು ಅಂತ ಹೇಳಲಾಗುತ್ತದೆ. ಈ ಕಾಳಿ ಬೆಟ್ಟ ಬಿಟ್ಟರೆ ಮತ್ತು ಗೋಗರ್ಭ ಗುಹೆ ಅಂತ ಒಂದಿದೆ, ಮತ್ತು ಅಗಸ್ತ್ಯ ಕೀವ್ ಅಂತ ಒಂದು ಅಘನಾಶಿನಿ ರಿವರ್ ಪಕ್ಕದಲ್ಲಿರೋ ಒಂದು ಆ ಗುಹೆ ಕೂಡ ಒಂದು ಅಂತ ಹೇಳಲಾಗುತ್ತದೆ. ಇನ್ನು ಕೆಲವೊಂದು ಪ್ಲೇಸ್ಗಳು ಇದ್ದಾವೆ, ಆದರೆ ಜನರಿಗಷ್ಟು ಯಾವುದು ಗೊತ್ತಿಲ್ಲ. ಇವತ್ತು ನಾನು ಈ ಪ್ಲೇಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ. ಇದು ದೇವಸ್ಥಾನ ಆದರೆ ಮತ್ತು ಇದರ ಮುಂದುಗಡೆ ಇರೋ ಬ್ಯೂಟಿಫುಲ್ ವ್ಯೂನ ನೋಡಿ ಒಂದ್ಸರಿ.
ನಾವಿಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಮಳೆ ಬರೋ ಒಂದು ಸೂಚನೆ ನೋಡಿ ಯಾವ ಥರ ಕಾಣಿಸ್ತಿದೆ, ಹೆಂಗೆ ಕಾಣಿಸ್ತಿದೆ ನೋಡಿ, ಮೋಡಗಳಿಂದ ಮಳೆ ಬೀಳೋದು. ಬರ್ತಾ ಇದೆ ನಮ್ಮ ಕಡೆ ಮಳೆ. ಈಗ ನೋಡಿ ಮಳೆಯಿಂದ ಫುಲ್ ಕವರ್ ಆಗೋಯ್ತು, ಏನೇನು ಕಾಣಿಸ್ತಿಲ್ಲ. ನೋಡ್ತಿದ್ದಂಗೆ ಎಷ್ಟು ಚೇಂಜಸ್ ಆಗ್ತಾ ಇದೆ ನೋಡಿ, ಫುಲ್ ಕವರ್ ಆಯ್ತು ಮಳೆಗೆ. ಹೇಳಿದ್ನಲ್ಲ, ಮಳೆ ಇಲ್ಲಿ ತನಕ ಬಂದ್ಬಿಡ್ತು. ಇದೊಂದು ಮೇಲ್ಗಡೆ ಗುಹೆ ಇದೆ, ಅಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ, ಮಳೆ ಬೀಳ್ತಾ ಇದೆ. ಕೆಲವು ವರ್ಷದಿಂದ ನ್ಯೂಸಲ್ಲೆಲ್ಲ ಫುಲ್ಲು ವೈರಲ್ ಆಗ್ತಾ ಇತ್ತು. ಇಲ್ಲಿ ಮಕರ ಜ್ಯೋತಿ ಕಾಣಿಸ್ತಾ ಇದೆ ಅಂತ ಕೆಲವೊಂದು ನ್ಯೂಸಲ್ಲಿ ಕೂಡ ಹೇಳ್ತಾಯಿದ್ರು. ಈ ಪ್ಲೇಸಿಗೆ ನ್ಯೂಸ್ ಚಾನಲ್ ಕೂಡ ಬಂದಿದ್ದರು. ಹಾಗೆ ನಾವು ಕೂಡ ನೋಡಿದ್ವಿ ಆ ವಿಡಿಯೋನ. ಕೆಲವರಿಗೆ ಜ್ಯೋತಿ ಕೂಡ ಕಾಣಿಸಿರಲಿಲ್ಲ, ಮತ್ತು ಕೆಲವರು ನೋಡಿದ್ರು ಅಂತ ಹೇಳಲಾಗಿತ್ತು. ಮೊಬೈಲಲ್ಲಿ ಕೂಡ ಬಂದಿತ್ತು ಆ ವೀಡಿಯೋಸ್ ಎಲ್ಲ. ಮತ್ತು ವಿಷಯನಪ್ಪ ಅಂದರೆ ಇಲ್ಲಿ ಲೋಕಲ್ ಅವರು ಕೆಲವೊಂದಿಷ್ಟು ಜನ ಹೇಳಿದ್ರು, ಅದು ಮಣಿಕಂಠನ ಮತ್ತು ಅಯ್ಯಪ್ಪನಿಗೆ ಸಂಬಂಧಪಟ್ಟ ಜ್ಯೋತಿ ಅಲ್ಲ, ಈ ದುರ್ಗಾದೇವಿಗೆ ಸಂಬಂಧಪಟ್ಟದ್ದು ಜ್ಯೋತಿ. ಪ್ರತಿ ವರ್ಷ ಕಾಣುತ್ತೆ ಅಂತ ಹೇಳ್ತಾರೆ, ಈಗಲೂ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ನೀವಿಲ್ಲಿ ನೋಡ್ಬೋದು, ಈ ಕಡೆ ಫುಲ್ಲು ವಿವಿದೆ. ಅದ್ರ ಜೊತೆಗೆ ಒಂದಿಷ್ಟು ಅರಳಿ ಮರ, ಆಲದ ಮರ ಎಲ್ಲ ಇದ್ದಾವೆ. ಮೇಲ್ಗಡೆ ದೊಡ್ಡದಾದ ಬಂಡೆ, ಮತ್ತು ಹಿಂದ್ಗಡೆ ಒಂದು ಚಿಕ್ಕದಾಗಿರೋ ಗುಹೆ ಇದೆ. ಗುಹೆ ಮುಂದೆ 3 ದೇವರಿದ್ದಾವೆ. ಓಕೆ, ಮುಂದ್ಗಡೆ ಇಲ್ಲಿ ಗಂಟೆಲ್ಲ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ಅದು ಆಗೋದಿಲ್ಲ, ಅಂದರೆ ವಾರದಲ್ಲಿ ಒಂದಿನ, ಅದೇ ಮಂಗಳವಾರ ಪೂಜೆಯನ್ನು ಮಾಡಲಾಗತ್ತೆ. ಈಗ ನೋಡಿ ಒಂದೇ ಭಾರತ್ ಹೋಗ್ತಾ ಇದೆ, ಹೆಂಗೆ ಕಾಣಿಸ್ತಿದೆ, ವೈಟಾಗಿ ಕಾಣಿಸ್ತಿದ್ಯಾ? ನಾವು ಈ ಪ್ಲೇಸ್ಗೆ ಮಧ್ಯಾಹ್ನ ಟೈಮಲ್ಲಿ ಬಂದಿದ್ವಿ. ಅದೇ ಸಂಜೆ ಟೈಮಲ್ಲಿ ಏನಾದ್ರು ಬಂದಿದ್ರೆ ಇಲ್ಲಿಂದ ಒಳ್ಳೆ ಸನ್ಸೆಟ್ಟನ್ನು ಎಂಜಾಯ್ ಮಾಡ್ಬೋದಿತ್ತು. ಈ ಕಡೆ ಫುಲ್ಲು ರೆಡ್ಡಾಗಿ ಕಾಣಿಸ್ತಾ ಇತ್ತು. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು, ಬೈ ಬಾಯ್, ಸಿ ಯು.